ನಾಗೇಶ್ನವ್ರ ತಾಯಿ ರಮೇಶ್ನವ್ರ ತಾಯಿನೂ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಅವತ್ತು ಕಾಂಪ್ರಮೈಸ್ ಮಾಡೋಕ್ಕೆ ಆಗಲಿಲ್ಲ, ಇಬ್ಬರೂ ಪೋಟಿಯಲ್ಲಿದ್ದರು. ಆಮೇಲೆ ಸರ್ಕಾರದ ಇದು ಬಿಟ್ಟು ಬೇರೆ ಮತಗಳು ಕೋರ್ಟಿಂದ ತಂದು ಅವ್ರನ್ನ ಡಿಕ್ಲೇರ್ ಮಾಡಿದರು. ಅವ್ರ ಹೆಸರು ಸಸ್ಪತಮ್ ಡಿಕ್ಲೇರ್ ಆಗಿತ್ತು. ಅದು ಕಾರಣಾಂತರ ತಿರುಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇವಾಗ ಒಂದೇ ಪಕ್ಷದಲ್ಲಿದ್ದು ಈ ಥರ ಮಾಡ್ಕೊಳ್ಳೋದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನಾವು ತಾಲೂಕು ಮುಖಂಡರೆಲ್ಲ ಸೇರಿ, ಪಕ್ಷದ ಮುಖಂಡರೆಲ್ಲ ಸೇರಿ ನಾವಿಬ್ಬರನ್ನೂ ಕರೆಸಿ ಈ ಥರ ಇದ್ರೆ ಚೆನ್ನಾಗಿರಲ್ಲಪ್ಪ, ಬೇರೆಯವ್ರಿಗೊಂಥರ ಇದಾಗ್ತದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂತೇಳಿ ನಾವಿಬ್ಬರನ್ನೂ ಪೂರ್ತಿ ಕೇಳಿದಾಗ ಇಬ್ಬರೂ ಒಂಥರ ಇದಕ್ಕೆ ಬಂದರು. ಇವಾಗ 1 ವರ್ಷ 2 ತಿಂಗಳಾಗಿದೆ. ಇವಾಗ ಪ್ರಭಾವತಮ್ಮ ಅವರು 2.5 ವರ್ಷ ಇರೋದು. ಆಮೇಲೆ ಆದಮೇಲೆ ಇನ್ನು ಮಿಕ್ಕಿರೋ ಟೈಮ್ಗೆ ಇನ್ನು 1 ವರ್ಷ 3 ತಿಂಗಳು 4 ತಿಂಗಳು ಬರ್ತದೆ. ಅದಕ್ಕೆ ಸರಸ್ವತಮ್ಮನ್ನು ಕಂಟಿನ್ಯೂ ಮಾಡೋಣ ಅಂತೇಳಿ ಮಾತಾಡಿದ್ದೀವಿ. ಬ್ಯಾಂಕ್ನ ಹಿತದೃಷ್ಟಿ ಮತ್ತು ನಮ್ಮ ಮುಖಂಡರ ಹಿತದೃಷ್ಟಿಯಿಂದ ಮಾತಾಡಿದ್ದೀವಿ. ಇಬ್ಬರು ಹುಬ್ಬಳ್ಳಿ ತಾಲೂಕಿನಲ್ಲಿ ಹಿರೇಬೇಡ ಬ್ಯಾಂಕ್ ಕೇಂದ್ರದಿಂದ ಇಡೀ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಮಾಡಿರುವಂತಹ ಸಂಸ್ಥೆ, ಸಹಕಾರಿ ಸಂಸ್ಥೆ. ಹಲವಾರು ವರ್ಷಗಳ ನಮ್ಮ ತಾಲೂಕಿನ ಹಿರಿಯರು ಕಟ್ಟಿ ಬೆಳೆಸಿರುವಂತಹ ಸಂಸ್ಥೆ. ದೊಡ್ಡ ಮಟ್ಟದ ರಾಜಕಾರಣ ನಡೆಯೋದಿಲ್ಲ, ಮೊದಲಿಂದನೂ ದೊಡ್ಡ ಮಟ್ಟದ ರಾಜಕಾರಣಕ್ಕೆ ಅದನ್ನು ವೇದಿಕೆ ಅಲ್ಲ. ಆದರೆ ಕೆಲವು ಕಾರಣಾಂತರಗಳಿಂದ ಕಳೆದ ಚುನಾವಣೆಯಲ್ಲಿ, ಆಡಳಿತ ಮಂಡಳಿಗಳ ಚುನಾವಣೆಯಲ್ಲಿ ಸಹಕಾರಿ ಇಲಾಖೆಯಲ್ಲಿರುವಂತಹ ಕೆಲವು ಕಾನೂನುಗಳ ನ್ಯೂನತೆಯಿಂದ ಇಬ್ಬರು ಒಂದೇ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲವು ಕಾರಣದ ಕೈಗಳ ಒಂದು ಕೈವಾಡದಿಂದ ಕ್ಷೇತ್ರದಲ್ಲಿ ಉಳ್ಕೊಳ್ಬಿಟ್ರು. ಒಂದೇ ಪಕ್ಷದವರಾಗಿ ಪ್ರಭಾವತಮ್ಮ ಮತ್ತು ಸರಸ್ವತಮ್ಮನವರು ಒಂದೇ ಪಕ್ಷದ ಕಾರ್ಯಕರ್ತರು. ಅವರ ಮಕ್ಕಳಾಗಿರುವಂಥ ರಮೇಶ್ ಅವರು ಮತ್ತು ನಾಗೇಶ್ ಅವರು ವಿಧಾನ ಕಾಂಗ್ರೆಸ್ನಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಒಳ್ಳೆ ಸಂಘಟಕರಾಗಿ ಆ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯುವಕರನ್ನ ವಿದ್ಯಾರ್ಥಿಗಳನ್ನ ಸಂಘಟಿಸ್ತಾ ಪಕ್ಷದ ಕೆಲಸ ಮಾಡ್ತಾ ಇದ್ದಂಥವರು. ಇವರು ಅವ್ರ ತಾಯಂದಿರು ವಿನೋದದಲ್ಲಿ ಉಳ್ಕೊಂಡು ಇದು ಕೆಲವು ಮನೆಗಳಿಗೆ ಏನೇ ಪ್ರಯತ್ನ ಮಾಡಲು ಸಾಧ್ಯ ಆಗಿಲ್ಲ. ಆ ನ್ಯೂನತೆಗಳ ಆಧಾರದಲ್ಲಿ ಸಹಕಾರಿ ಇಲಾಖೆಯಲ್ಲಿರುವಂತಹ ನ್ಯೂನತೆಗಳ ಆಧಾರದಲ್ಲಿ ನ್ಯಾಯಾಲಯದ ಮೆಟ್ಟಿಲುಗಳನ್ನ ಏರಬೇಕಾಯಿತು. ಈಗ ಅದು ನ್ಯಾಯಾಲಯದ ಹಂತದಲ್ಲಿದೆ, ನಡೀತಾ ಇದೆ ನ್ಯಾಯಾಲಯದಲ್ಲಿ. ಆದರೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು, ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಹಿರಿಯ ಮುಖಂಡರು ಕೂತ್ಕೊಂಡು ಬ್ಯಾಂಕ್ನಲ್ಲಿ ರಾಜಕಾರಣ ಪದವಿ ವ್ಯಾಮೋಹ ಏನು ಬೇಡ, ಇಬ್ಬರು ಸಮವಾಗಿ ಇರೋ ಅವಧಿಯನ್ನು ಉಪಯೋಗಿಸ್ಕೊಂಡು ಹೋಗೋಣ ಅಂತೇಳಿ ಒಂದು ರಾಜ್ಯ ಪಂಚಾಯತಿ ಮಧ್ಯಸ್ಥಿಕೆಯನ್ನು ಮಾಡಿ ಈಗ 2.5 ವರ್ಷ ಸರಸ್ವತಮ್ಮನವ್ರಿಗೆ, ಅದೇ ಪ್ರಭಾವತಮ್ಮನವ್ರಿಗೆ, ಉಳಿದ ಅವಧಿ ಸರಸ್ವತಮ್ಮನಿಗೆ ಅಂತೇಳಿ ತೀರ್ಮಾನ ಮಾಡಿ ಅದು ಹೆಚ್ಚು ಮತಗಳನ್ನ ಪಡೆದಿರುವಂಥ ಪ್ರಭಾವತಮ್ಮನಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಮತಗಳು ಮತ್ತು ನ್ಯಾಯಾಲಯದಿಂದ ಬಂದಿರುವಂಥ ಮತಗಳು ಅಂತೇಳಿ 2 ರೀತಿಯ ಮತಗಳು ಇರ್ತವೆ. ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಆ ಕಾರಣದಿಂದ ಬ್ಯಾಂಕಿನ ಆಡಳಿತ ಮಂಡಳಿಯ ಮುಖಾಂತರ ಬಂದಿರುವಂಥ ಮತಗಳ ಆಧಾರದ ಮೇಲೆ ಪ್ರಭಾವತಮ್ಮನವರು ಹೆಚ್ಚಿನ ಮತಗಳನ್ನು ಪಡೆದಿದ್ರು. ಆ ನಿಟ್ಟಿನಲ್ಲಿ ಈಗ ಅವರಿಗೆ 2.5 ವರ್ಷ ಅವಕಾಶವನ್ನು ಕೊಡೋದು, ಇನ್ನು ಉಳಿದ 1.5 ವರ್ಷ ಅಷ್ಟು ಸರಸ್ವತಮ್ಮನವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡೋದು ಅಂತೇಳಿ ನಮ್ಮ ಹಿರಿಯರ ಸಾಧನೆ ಮೇರೆಗೆ ಒಂದು ತೀರ್ಮಾನ ಆಗಿದೆ. ಸೊ ಅದರ ಭಾಗವಾಗಿ ಸುಮಾರು ವರ್ಷಗಳಿಂದ ವಿಧಾನ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಈಗಲೂ ಕೂಡ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಾ ನಮ್ಮ ಸಾಲಿನಲ್ಲಿ ಒಂದು ಎಲೆಕ್ಷನ್ ನಡೀತು PLD ಬ್ಯಾಂಕ್ಗೆ. ಅದರಲ್ಲಿ ಒಂದೇ ಪಕ್ಷದಿಂದ 2 ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಇದಾಯಿತು. ಆ ಸಮಯದಲ್ಲಿ ವೈಮನಸ್ಸಿನಿಂದ ಒಬ್ಬರಿಗೊಬ್ಬರು ಪರಸ್ಪರ ಹೊಂದಾಣಿಕೆ ಆಗದೆ ಅದರಲ್ಲಿ ಕೆಲವು ಕೈವಾಡಗಳ ಮುಖಾಂತರ ತೊಂದರೆ ಆಯಿತು. ಅದರಿಂದ ಕೋರ್ಟಿಂದ ಕೆಲವು ಓಟ್ ತಂದು ಇದಾಗಿದ್ದೀವಂತ ಅವರು, ನಾವು ಗೆದ್ದಿದ್ದೀವಂತ ಇದರ ಮುಖಾಂತರನೇ ಕೋರ್ಟ್ ಮುಖೇನ ಕೇಸು ದಾವೆಗಳಿಗೆ ಹೋಗಬೇಕಾಯಿತು. ಪ್ರತಿ ವಿಚಾರದಲ್ಲೂ ಪ್ರತಿ ಹಂತದಲ್ಲೂ ಒಬ್ಬರ ಮೇಲೆ ಒಬ್ರು ಇದು ಮಾಡ್ಕೊಂತ ಹೋಗ್ತಾ ಇದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಕೆಟ್ಟ ಹೆಸರು. ಒಂದೇ ಪಕ್ಷದವರು ಈ ಥರ ಮಾಡ್ತಿದ್ದಾರೆ ಅಂದರೆ ತಾಲೂಕಿನಲ್ಲಿ ಇಡೀ ಜನತೆ ಅಚ್ಚರಿಗೊಳಗಾಗಿದ್ದಾರೆ. ಅದರಿಂದ ಯಾರಿಗೆ ಆಗಲಿ ಗೊಂದಲಗಳು ಬೇಡ. ನಮ್ಮ ಕಾಂಗ್ರೆಸ್ ಪಾರ್ಟಿ ಗಟ್ಟಿಮುಟ್ಟಾಗಿದೆ. ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಅಚ್ಚುಕಟ್ಟಾಗಿ ನಡಿಬೇಕು, ನಾವೆಲ್ಲ ಒಂದೇ ಅಂತ ತೀರ್ಮಾನ ಭಾವಿಸ್ಕೊಂಡು ಏನು ನಮ್ಮ ಹಿರಿಯರು ಇವತ್ತು ನಮ್ಮ ಬೋರ್ಡ್ ಡೈರೆಕ್ಟರ್ ಆಗಿರುವಂಥ ಆನಂದ್ ರೆಡ್ಡಿ ಅವರು
ಲಕ್ಷ್ಮೀನಾರಾಯಣನವರು, ಅಮರನಾರಾಯಣ ರೆಡ್ಡಿ ಅವರು ಹಾಗೂ ನಮ್ಮ ಮುಖಂಡರಾದ ಕೃಷ್ಣೇಗೌಡನವರು ಹಾಗೂ ಇತರೆ ಗಣ್ಯಮಾನ್ಯರೆಲ್ಲ ಸೇರಿ ಇದೆಲ್ಲ ಮಾಡೋದು ಬೇಡ, ಹೊಂದಾಣಿಕೆ ಆಗಿ ಹೋಗೋಣ ಅಂತ ತೀರ್ಮಾನ ಮಾಡಿ ಇವಾಗ ಒಂದು ವರ್ಷ 2 ತಿಂಗಳು ನೀವು ಅಧಿಕಾರ ವಹಿಸಿದ್ದೀರಾ. ಇವಾಗ ಸದ್ಯದಲ್ಲಿ ಒಂದು 4 ವರ್ಷಕ್ಕೆ ಅದರಲ್ಲಿ 2 ಭಾಗ ಮಾಡಿ ಪ್ರಭಾವತಮ್ಮ ಅವರಿಗೆ 2 ವರ್ಷ 3 ತಿಂಗಳ ಇದು ಮಾಡಿ ಮತ್ತೆ ಅವ್ರನ್ನ ರಾಜೀನಾಮೆ ಕೊಡಿಸಿ ನಿಮ್ಮನ್ನ ಕೋಪ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಒಪ್ಪಿಸಿದ್ದಾರೆ. ಇದಕ್ಕೆ ನಾವು ಒಪ್ಕೊಂಡಿದ್ದೀವಿ, ಅದಕ್ಕೆ ನಮ್ಮ ರಮೇಶ್ನವರು ಒಪ್ಕೊಂಡಿದ್ದಾರೆ. ಇಬ್ಬರು ಒಪ್ಕೊಂಡು ಈ ಒಂದು ವೇದಿಕೆಯಲ್ಲಿ ಇದು ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. PLD ಬ್ಯಾಂಕ್ ಚುನಾವಣೆ ನಡೆದಿತ್ತು. ಬೀಚಗಾರಹಳ್ಳಿ ಕ್ಷೇತ್ರದಿಂದ ನಾವು ಒಂದೇ ಪಕ್ಷದಿಂದ ನಮ್ಮ ತಾಯಿಯವರ ಪ್ರಭಾವತಿಯವರು ಹಾಗೂ ಸರಸ್ವತಮ್ಮ ಅಕ್ಕ ಸ್ಪರ್ಧೆ ಮಾಡಿದರು. ನಮ್ಮಲ್ಲಿ ಏನು ಕೆಲವು ಹೊಂದಾಣಿಕೆಗಳಿಲ್ಲದೆ ನಾವು ಕೆಲವು ಕಾಣದ ಕೈಗಳಿಂದ ನಾವು ಸ್ಪರ್ಧೆ ಮಾಡಿ ಒಂದು ಬ್ಯಾಂಕಿನ ಚುನಾವಣೆಯಲ್ಲಿ ಮತಗಳ ಅಂತರ 2 ಬ್ಯಾಂಕರ ಲೀಗಲ್ ಓಟಲ್ಲಿ ನಾವು 2 ಓಟಲ್ಲಿ ಗೆದ್ದಿದ್ರೆ ಕೋರ್ಟಲ್ಲಿ ತಂದಿರತಕ್ಕಂಥ 25 ಮತಗಳನ್ನು ತಂದು ನಾಗೇಶ್ ಅವರ ತಾಯಿಯವರು ಗೆದ್ದಿದ್ರು. ಈ ಒಂದು ಸಂದರ್ಭದಲ್ಲಿ ನಾವು ಕೋರ್ಟಿನ ಮುಖಾಂತರ ದಾವೆ ಹೂಡಿ ಇವತ್ತು ಕೋರ್ಟಲ್ಲಿ ಮಾಡಿದಾಗ ನಮ್ಮ ಸುಮಾರು 1.5 ವರ್ಷದಿಂದ ನಾವು ಅವರಿಗೂ ಕೂಡ ಕೋರ್ಟು ಕೇಸ್ ಅಂತ ಎಲ್ಲ ಓಡಾಡ್ತಾ ಇದ್ವಿ. ಇದನ್ನು ಮನಗೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಸುಬ್ಬಾರೆಡ್ಡಿ ಅಣ್ಣನವರು ಒಂದು ಹಾದಿಯಲ್ಲಿ ನಮ್ಮ ಮುಖಂಡರಾದ ಎಲ್ಲ ಪಕ್ಷದ ಮುಖಂಡರ ಒಂದು ನೇತೃತ್ವದಲ್ಲಿ ಮುಂದಿನ ಒಂದು ಅವಧಿಯಲ್ಲಿ ಇಬ್ಬರು ಸಮಾನವಾಗಿ ಅಧಿಕಾರ ನಡೆಸಿ ನಮ್ಮ ತಾಲೂಕಿನಲ್ಲಿ ಪಕ್ಷವನ್ನು ಇವತ್ತು ಪಕ್ಷ ನೋಡಿ ಯಾವ ಪಕ್ಷದಲ್ಲೇ 2 ಗ್ರೂಪ್ ಮಾಡಿಕೊಂಡು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಆದರೆ ಇದೆಲ್ಲ ನಾವು ಇದು ಮಾಡಿ ನಾಗೇಶ್ ನಾನು ಸುಮಾರು ಒಂದು 10 ವರ್ಷಗಳಿಂದ ಯುವ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಾಲೂಕಲ್ಲಿ ಕಟ್ಟಿ ಬೆಳೆಸಿದ್ರಿ. ಕೆಲವು ಚುನಾವಣೆ ನಡೆದಿತ್ತು. ಮುಂದಿನ ದಿನಗಳಲ್ಲಿ ಒಂದು ಪಕ್ಷವನ್ನು ನಾವು ತಾಲೂಕು ಮಟ್ಟದಲ್ಲಾಗಿರೋದು ಚೆನ್ನಾಗಿ ಒಂದು ಕಟ್ತೀವಿ ಅಂತ ಹೇಳ್ತಾ ಹಾಗೂ ಮುಂದೆ ನಾವು ಯಾವುದೇ ಒಂದು ಚುನಾವಣೆ ಬರಲಿ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಪರವಾಗಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ನಾನು ಹೇಳ್ಬೋದು. ಶುಭ ಸಂಕೇತ. ಈಗಾಗಲೇ ನಮ್ಮ ಲಕ್ಷ್ಮೀನಾರಾಯಣ ಅವರು ಹೇಳಿದಂಗೆ ನಾಗೇಶು ಮತ್ತು ನಮ್ಮ ರಮೇಶ್ ಅವರು ಒಳ್ಳೆಯ ಯುವಕರು, ಮುಂದುವರಿದ ಭಾಗವಾಗಿ ಇಬ್ಬರೂ ಕೂಡ ನಮ್ಮ ಜನಪ್ರಿಯ ಶಾಸಕರ ಒಡನಾಡಿಗಳು. ನಮಗೂ ಕೂಡ ದಿನ ಒಂದು ಧರ್ಮ ಸಂಕಟ ಆಗಿದೆ. ನ್ಯಾಯಾಲಯದ ಮತಗಳ ತೀರ್ಪಿನ ಮೇಲೆ ನಮ್ಮ ನಾಗೇಶ್ ಅವರು ಅವರ ತಾಯಿಯವರು ಜಯವನ್ನು ಕೊಟ್ಟರು. ಬ್ಯಾಂಕಿನ ಮತಗಳಿಂದ ನಮ್ಮ ರಮೇಶ್ ಅವರು ಜಯಶೀಲರಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ನಾವು ಯಾವಾಗಲೂ ಮಾತಾಡೋದಕ್ಕೆ ನಮ್ಮ ಮಂಜು ಅವರು ದಿನಾ ಹೇಳ್ತಾ ಇದ್ರು, ಪಾಪ ಏನಾದರೂ ಒಂಚೂರು ರಾಜಿ ಮಾಡೋಣ. ರಾಜಿ ಮಾಡಲಿಕ್ಕೆ ಈಗಾಗಲೇ ಬಹಳ ನಾವು ರಮೇಶ್ ಅವರೊಟ್ಟಿಗೂ ಮಾತಾಡಿದ್ವಿ, ಇವೆಲ್ಲ ಬೇಡಪ್ಪ ಅಂತ. ನಮ್ಮ ಜನಪ್ರಿಯ ಶಾಸಕರಾದಂಥ ಸುಬ್ಬಾರೆಡ್ಡಿಯವರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ಕೂಡ ತೆಗೆದುಕೊಂಡಿದ್ರು. ಅಧಿಕಾರ ಯಾವತ್ತೂ PLD ಬ್ಯಾಂಕ್ ಅಧಿಕಾರ ಅದೇನು ದೊಡ್ಡ ಇದರ ವಿಚಾರ ಅಲ್ಲ. ಅದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಇಬ್ಬರ ಸ್ನೇಹಿತರ ಒಡಂಬಡಿಕೆ ಮತ್ತು ಸ್ನೇಹ ಮಿಲನ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗುತ್ತೆ. ಕೆಲಸ ಮಾಡ್ತೀವಿ ಅನ್ನೋ ಸಂದೇಶವನ್ನು ನಮ್ಮ ಇಬ್ಬರು ಮುಖಂಡರು ಕೂಡ ತಿಳಿಸಲಿದ್ದಾರೆ. ಹಾಗಾಗಿ ವಿಶೇಷವಾಗಿ ಬ್ಯಾಂಕಿನ ನಮ್ಮ ಸಹೋದರರಾದಂಥ ನಮ್ಮ ಆನಂದ ರೆಡ್ಡಿ ಅವರು, ಲಕ್ಷ್ಮೀನಾರಾಯಣವರು, ನಮ್ಮ ಬಾಲೂರವರು, ಹಾಗೆ ವಿಶೇಷವಾಗಿ ಈ ಒಂದು PLD ಬ್ಯಾಂಕ್ ಭೀಷ್ಮನೆ ಅಂತ ಹೇಳ್ಬೋದು ನಮ್ಮ ಅಮರವರು ಸುಮಾರು ವರ್ಷಗಳಿಂದ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಒಟ್ಟುಗೂಡಿಕೊಂಡು ನಮ್ಮ ಸರ್ಕಾರದ ವತಿಯಿಂದ ಎಲ್ಲ ಸೌಕರ್ಯಗಳನ್ನು ಬ್ಯಾಂಕ್ ಸಿಗಲಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ನಡೆಯಿತು. ಈ ಚುನಾವಣೆಯಲ್ಲಿ ಬೀಚಗಾರಹಳ್ಳಿ ಕ್ಷೇತ್ರದಿಂದ ಏನು ನಮ್ಮ ಯುವ ಮಿತ್ರರಾಗಿರ್ತಕ್ಕಂಥ ನಾಗೇಶ್ ಅವರ ತಾಯಿ ಮತ್ತು ರಮೇಶ್ ಅವರ ತಾಯಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆವತ್ತು ನಾವೆಲ್ಲ ಕೂಡ ಬೀಚಗಾರಹಳ್ಳಿ ಆ ಭಾಗದ ಎಲ್ಲ ಕೂಡ ಮುಖಂಡರು ಕೂಡ ಸೇರಿ ಆವತ್ತೇ ನಾವು
ಚುನಾವಣೆ ರಾಜಿ ಮಾಡೋಕ್ಕೆಲ್ಲ ಸಂಧಾನವನ್ನು ಬಾಗೇಪಲ್ಲಿ ಐಬಿಯಲ್ಲಿ ಮಾಡಿದ್ವಿ. ಆವತ್ತು ಕಾರಣಾಂತರಗಳಿಂದ ಇಬ್ಬರು ಚುನಾವಣೆ ಕಣದಲ್ಲಿ ಇರಬೇಕಾಗಿತ್ತು. ನಂತರ ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೆ ತದನಂತರ ಒಂದೂವರೆ ವರ್ಷದಲ್ಲಿ ಇಬ್ಬರು ಕೂಡ ಮತ್ತೆ ಯಾವುದೇ ರೀತಿ ಭಿನ್ನಾಭಿಪ್ರಾಯವಿಲ್ಲದೆ ಇವತ್ತು ಇಬ್ಬರು ಕೂಡ ಒಂದಾಗಿದ್ದಾರೆ. ಇವತ್ತು ಏನು 1.5 ವರ್ಷ ಕಾಲ ಇವತ್ತು ನಾಗೇಶ್ ಅವರ ತಾಯಿ ಇವತ್ತು ನಿರ್ದೇಶಕರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೆ ಈಗ ನಮ್ಮ ರಮೇಶ್ ಅವರ ತಾಯಿ ಕೂಡ ಮತ್ತೆ 2.5 ವರ್ಷ ಇವತ್ತೇನು ಅವರು ಕೂಡ ನಿರ್ದೇಶಕರಾಗಿರ್ತಾರೆ. ಇವತ್ತು ಯಾಕಪ್ಪ ಅಂದರೆ ಈ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಮ್ಮ ಬಂದಿತ್ತು. ಈಗ ಇಬ್ಬರಿಗೂ ಕೂಡ ಜ್ಞಾನೋದಯ ಆಗಿದೆ. ಇಬ್ಬರು ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಇಬ್ಬರು ಕೂಡ ಮತ್ತೆ ಒಂದು ಸೇರಾಗಿ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ಇಬ್ಬರು ಕೂಡ ಸಂಧಾನ ರಾಜಿ ಮಾಡಿ ಮುಂದಿನ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಚುನಾವಣೆಗೆ ಹೋಗ್ಬೇಕು. 2.5 ವರ್ಷ ಮೀರಿದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಕೊಂಡು ಇವರು ರಾಜೀನಾಮೆ ತೆರವಾದ ತಕ್ಷಣ ಒಂದು ರೆಗ್ಯುಲೇಷನ್ ಮಾಡಿ DR ಕಳಿಸಿ ನಾವು ಬೋರ್ಡ್ ತೀರ್ಮಾನದಂತೆ ತಗೊಂಡ್ತಾರೆ 2.5 ವರ್ಷ ಮೇಲೆ. ಇವಾಗ ಬೋರ್ಡ್ದಿಂದ ಆದೇಶನೇ ಬರಬೇಕು, ಕೌಂಟಿಂಗ್ ಮಾಡ್ತಾರೆ. ಕೌಂಟಿಂಗ್ ಮಾಡಿ ಅವ್ರು ಏನು ಪ್ರಕ್ರಿಯೆ ಇದೆಯಾ ಕೋಆಪರೇಟಿವ್ ಆ ಥರ ಪ್ರಭಾವ ತಗೊಂಡಿದ್ದಾರೆ. ಇವಾಗ ರಿಸರ್ವ್ ಇದೆ. ನಾವು ಹೊಂದಾಣಿಕೆ ಮಾಡಿರುವಂಥ ಎಲ್ಲ ಮುಖಂಡರು ಕೂಡ ಈ ಸಭೆಯ ಮುಖಾಂತರ ಧನ್ಯವಾದ ತಿಳಿಸುತ್ತೀವಿ. ಅಲ್ವಾ ಮಂಜು? ಕೆಟ್ಟ ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಮುಖಂಡಗಳೆಲ್ಲ ಸೇರಿಸಿ ಒಂದು ಮಾಡಿ ಬೇಳೆ ಬ್ಯಾಂಕ್ನಲ್ಲಿ ರೈತರಿಗಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ನೀವು ಮುಂದೆ ಇರಬೇಕಪ್ಪ ಅಂತ ಹೇಳಿ ತುಂಬ ರಾಜಿ ಮಾಡಿ ಈ ರೀತಿಯಾದ ಒಂದು ರಾಜಿ ಪಂಚಾಯತಿ ನಡೆದಿದೆ. ಇನ್ನು ಮುಂದೆ ಕೂಡ ಅವರಿಬ್ಬರು ಕೂಡ ಒಂದು ಸ್ನೇಹಿತರಾಗಿ ತಾಲೂಕಿನಲ್ಲಿ ಯುವಜನ ಕಾಂಗ್ರೆಸ್ ಸಂಘಟನೆ ಮಾಡಿಕೊಂಡು ಬ್ಯಾಂಕಿನಲ್ಲಿ ಸಹಕಾರಿ ಇಲಾಖೆಯಲ್ಲಿ ಕೂಡ ಅನುಕಂಪನತೆ ಸಹೋದರತೆಯಿಂದ ರೈತರ ಏಳಿಗೆಗಾಗಿ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈಗೂಡಿಸ್ಕೊಂಡು ಸಹಕಾರಿ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ನಾವೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ.